ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರೇಮ ಕಾವ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯು ನ್ಯಾಯ ಮತ್ತು ಅನ್ಯಾಯದ ನಡುವಿನ ಸಂಘರ್ಷಕ್ಕೆ ಹೊಸ ತಿರುವು ನೀಡಿದೆ. ಕಾವ್ಯ ತನ್ನ ನಂಬಿದ ಭಾರತ್ನ ಅಸಲಿ ಮುಖವಾಡ ಕಳಚಿದ್ದಕ್ಕೆ ಕಲ್ಯಾಣಿ ಮತ್ತು ರಾಮ್ ಸಂತಸ ವ್ಯಕ್ತಪಡಿಸ್ತಾಳೆ. ಕಲ್ಯಾಣಿ ವಿದ್ಯೆ ಇದ್ದರೆ ಸಾಲದು, ಒಳ್ಳೆಯ ಸಂಸ್ಕಾರವೂ ಇರಬೇಕು ಎಂದು ಹೇಳುತ್ತಾ ಮಹಾದೇವನ ಗುಣಗಳನ್ನು ಮೆಚ್ಚುತ್ತಾರೆ. ಮತ್ತೊಂದೆಡೆ ಭಾರತ್ ತನ್ನ ಅಧಿಕಾರ ಹೋದ ಸಿಟ್ಟಿನಲ್ಲಿ ಕುಡಿತಕ್ಕೆ ದಾಸನಾಗಿ ಕಾವ್ಯ ಮತ್ತು ಮಹಾದೇವನ ವಿರುದ್ಧ ಕಿಡಿಕಾರುತ್ತಿರುತ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಪೊಲೀಸರು SP ಯವರ ಆದೇಶದಂತೆ ಭಾರತ್ನನ್ನು ಅರೆಸ್ಟ್ ಮಾಡ್ತಾರೆ. ಸಸ್ಪೆಂಡ್ ಆಗಿರುವ ಭಾರತ್ ಅಹಂಕಾರದಿಂದ ವರ್ತಿಸಿದರೂ ಇನ್ಸ್ಪೆಕ್ಟರ್ ಆತನ ಅಧಿಕಾರ ಮುಗಿದಿದೆ ಎಂದು ನೆನಪಿಸ್ತಾರೆ. ಅಲ್ಲಿಗೆ ಬಂದ ಮಹಾದೇವ ಅಧಿಕಾರ ತಲೆಯ ಮೇಲಿರಬೇಕು, ತಲೆ ಒಳಗಲ್ಲ ಎಂದು ಭಾರತಂಗೆ ತಕ್ಕ ಶಾಸ್ತಿ ಮಾಡ್ತಾನೆ. ಹಿಂದೆ ತಾನು ಇದೇ ಜೀಪಿನಲ್ಲಿ ಹೋದಾಗ ಅನುಭವಿಸಿದ ಅವಮಾನವನ್ನು ನೆನಪಿಸಿಕೊಂಡು ಈಗ ಕಾಲಚಕ್ರ ತಿರುಗಿದೆ ಎಂದು ಹಂಗಿಸ್ತಾನೆ. ಇನ್ನೊಂದೆಡೆ ಸ್ನೇಹ ತನ್ನ ಮನೆಯಲ್ಲಿ ಇನ್ನೂ ಕೂಡ ಪ್ರೇಮಾಳ ದೆವ್ವದ ಭಯದಿಂದ ನಡುಗುತ್ತಿರುತ್ತಾಳೆ. ಅವಳ ತಂದೆ ಸಮಾಧಾನ ಮಾಡಿ ಊಟಕ್ಕೆ ಕೂರಿಸಿದಾಗ ಪ್ರೇಮ ಕಾಲ್ ಮಾಡಿ ಸ್ನೇಹಂಗೆ ಬೆದರಿಕೆ ಹಾಕ್ತಾಳೆ. ನನಗೆ ಹೊಟ್ಟೆ ಹಸಿಯುತ್ತಿದೆ, ನೀನು ನನ್ನನ್ನು ಬಿಟ್ಟು ಊಟ ಮಾಡಿದರೆ ನೀನು ಉಣ್ಣುವ ಅನ್ನ, ಕುಡಿಯುವ ನೀರು ಮತ್ತು ಉಸಿರಾಡುವ ಗಾಳಿ ಕೂಡ ವಿಷವಾಗುತ್ತದೆ ಎಂದು ಪ್ರೇಮ ಮರಣ ಶಾಸನ ನೀಡ್ತಾಳೆ. ಇದರಿಂದ ಹೆದರಿದ ಸ್ನೇಹ ಊಟವನ್ನು ಮಾಡದೆ ರೂಮಿಗೆ ಓಡಿ ಹೋಗ್ತಾಳೆ. ವಾಣಿ ಈ ಎಲ್ಲ ವಿಷಯಗಳನ್ನು ಪ್ರೇಮ ಮತ್ತು ಕಾವ್ಯಗಳಿಗೆ ತಿಳಿಸಿ ಸಂಭ್ರಮಿಸ್ತಾರೆ. ಮನೆಯಲ್ಲಿ ಮಹೇಶ್ವರಿ ಹಠ ಹಿಡಿದು ರಾಮ್ ಮತ್ತು ಸ್ನೇಹ ಮದುವೆಗೆ ಮುಹೂರ್ತ ಇಡಲು ಪುರೋಹಿತರನ್ನು ಕರೆಸ್ತಾಳೆ. ಕಲ್ಯಾಣಿ ಮತ್ತು ಶ್ರೀಧರ್ ಮನೆಯ ಪರಿಸ್ಥಿತಿ ಸರಿ ಇಲ್ಲದಿದ್ದರೂ ಮಹೇಶ್ವರಿಯ ಹಠಕ್ಕೆ ಮಣಿಯಲೇಬೇಕಾಗುತ್ತದೆ. ರಾಮ್ ಮತ್ತು ಪ್ರೇಮ ನಾಟಕವಾಡುತ್ತಾ ಮದುವೆಗೆ ಬಟ್ಟೆ ಸೆಲೆಕ್ಟ್ ಮಾಡುತ್ತಿರುತ್ತಾರೆ. ರಾಮ್ ಫೋನಿನಲ್ಲಿ ಸ್ನೇಹ ಜೊತೆ ಮಾತನಾಡುತ್ತಿದ್ದಾನೆ ಎಂದು ಮಹೇಶ್ವರಿ ನಂಬಿಸ್ತಾನೆ. ಆದರೆ ಅಲ್ಲಿ ಸ್ನೇಹ ಇರಲಿಲ್ಲ ಎಂಬ ಸತ್ಯ ಮಹೇಶ್ವರಿಗೆ ಗೊತ್ತಾಗುವ ಮುನ್ಸೂಚನೆ ಸಿಕ್ಕಿದೆ. ಪುರೋಹಿತರು ನಾಳೆಯೇ ಶುಭ ಮುಹೂರ್ತವಿದೆ ಎಂದು ತಿಳಿಸಿದಾಗ ರಾಮ್ ಮತ್ತು ಸ್ನೇಹ ಇಬ್ಬರು ಮದುವೆಗೆ ಸಿದ್ಧ ಎಂದು ಹೇಳ್ತಾರೆ. ಆದರೆ ರಾಮ್ ಮತ್ತು ಪ್ರೇಮಾಳ ಪ್ಲ್ಯಾನ್ ಬೇರೆಯೇ ಇದೆ. ಮದುವೆ ಮನೆಗೆಯೂ ಸ್ನೇಹಂಗೆ ನರಕವಾಗಬೇಕು ಎಂಬ ದೃಢ ನಿರ್ಧಾರಕ್ಕೆ ಈ ಜೋಡಿ ಇದೆ. ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಹಾಗೆ ಸ್ನೇಹ ತನ್ನ ತಪ್ಪು ಒಪ್ಪಿಕೊಳ್ಳಬೇಕು ಅಂತ ಹೇಳಿ ರಾಮ್ ಮತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರೇಮ ರಾಮು ಇಬ್ಬರು ಅವರ ಪ್ರಯತ್ನಕ್ಕೆ ಫಲ ಸಿಗುತ್ತಾ, ಸ್ನೇಹ ತನ್ನ ತಪ್ಪುಗಳನ್ನು ಒಪ್ಕೊತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನಾನು ಯಾವುದೇ ನೋಟಿಫಿಕೇಷನ್ ಹಾಕಿದ್ರೂ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.